ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜಾತಿ ಜನಗಣತಿಯ ಜ್ವಾಲೆ. ಒಕ್ಕಲಿಗ ಸಚಿವರ ಸಭೆ ಬೆನ್ನಲ್ಲೇ ಈಗ ಮತ್ತೊಂದು ಸಮುದಾಯದ ನಾಯಕರು ಸಭೆಯನ್ನು ಕರೆದಿದ್ದಾರೆ. ಲಿಂಗಾಯತ ಸಚಿವರು ಹಾಗೆಯೇ ಶಾಸಕರ ಸಭೆಯನ್ನು ಕರೆದಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ಮೂರು ಪಕ್ಷಗಳು ತಮ್ಮ ಸಮುದಾಯದ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಸಭೆ ಈಗ ಕರೆದಿರುವಂಥದ್ದು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂಥ ಶಾಮನೂರು ಶಿವಶಂಕರಪ್ಪ. ಕಾಂತರಾಜ್ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಈ ಸಭೆಯಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಒಂದೆರಡು ದಿನಗಳಲ್ಲಿ ಸಭೆಯನ್ನ ಶಾಮನೂರು ಶಿವಶಂಕರಪ್ಪನವರು ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಬಹಿರಂಗವಾಗಿ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಶೀಘ್ರದಲ್ಲೇ ಸಭೆ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಪುಟ ಸಭೆಗೂ ಮುನ್ನ ಲಿಂಗಾಯತ ಸಮುದಾಯದ ನಾಯಕರ ಸಭೆ ನಡೆಯುತ್ತೆ. ಅಭಿಪ್ರಾಯವನ್ನ ಶಾಮನೂರು ಶಿವಶಂಕರಪ್ಪ ಆಲಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಸಭೆಯನ್ನ ಶಾಮನೂರು ಕರೆದಿರುವಂಥದ್ದು. ಕಾಂಗ್ರೆಸ್, ಬಿಜೆಪಿ ಹಾಗೆಯೇ ಜೆಡಿಎಸ್ ಪಕ್ಷದ ಸಮುದಾಯದ ಶಾಸಕರ ಸಭೆಯನ್ನ ಶಾಮನೂರು ಶಿವಶಂಕರಪ್ಪ ಕರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಜಾತಿ ಜನಗಣತಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಸರ್ಕಾರ ಈ ವರದಿಯನ್ನ ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಯೋಚನೆಯನ್ನ ಯಾವಾಗ ಮಾಡ್ತೋ, ನಿನ್ನೆ ತಾನೇ DCM DK ಶಿವಕುಮಾರ್ ಅವರು ಸಭೆ ಮಾಡೋಕೆ ಅಂತ ಹೇಳಿದ್ರೆ ಆ ಸಭೆ ಇವತ್ತು ನಡೆಯೋದು. ನಿನ್ನೆ ನಿರ್ಧಾರ ಆಗಿದ್ದು ಸಭೆ ಮಾಡೋ ಬಗ್ಗೆ. ಇವತ್ತು ಸಂಜೆ ವೇಳೆಗೆ ಒಕ್ಕಲಿಗ ಸಮುದಾಯದ ನಾಯಕರ ಸಭೆಯನ್ನು ಕರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇತ್ತ ಪ್ರಬಲ ಸಮುದಾಯ ಎನಿಸಿಕೊಂಡಿರುವಂಥ ಲಿಂಗಾಯತ ಸಮುದಾಯದವರು ಕೂಡ ಶೀಘ್ರದಲ್ಲೇ ಸಭೆಯನ್ನ ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆಯಲಿರುವಂಥ ಮೀಟಿಂಗ್ ಇದು. ಹಾಗೆಯೇ ಇದರಲ್ಲಿ ಶಾಸಕರು, ಸಚಿವರುಗಳು ಭಾಗಿಯಾಗ್ತಾರೆ. ಮೀಟಿಂಗ್ನಲ್ಲಿ ಸಾಧಕ ಬಾಧಕಗಳ ವಿಚಾರವಾಗೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ವರದಿ ಅನುಷ್ಠಾನಕ್ಕೆ ವಿರೋಧ, ಒಂದು ಕಡೆಯಲ್ಲಿ ವರದಿ ಜಾರಿ ಆಗಲೇಬೇಕು ಎನ್ನುವಂಥ ಒತ್ತಾಯ. ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಹಾಗೆಯೇ ಹೈಕಮಾಂಡ್ ನಾಯಕರಿಂದಲೂ ಕೂಡ ಆಜ್ಞೆ ಬಂದಾಗಿದೆ, ವರದಿಯನ್ನು ಅನುಷ್ಠಾನಗೊಳಿಸಿ ಎನ್ನುವಂಥದ್ದಾಗಿ. ಈಗ ಒತ್ತಡಕ್ಕೆ ಸರ್ಕಾರ ಸಿಲುಕಿದೆ ಎನ್ನುವಂಥದ್ದಾಗಿ ಹೇಳ್ತಾ ಇದ್ದೆ. ಈ ನಡುವೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಪ್ರಬಲ ಸಮುದಾಯದ ನಾಯಕರು ಮೀಟಿಂಗನ್ನು ನಡೆಸೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಕಾಂತರಾಜು ವರದಿಯ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಈ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಸಂಪುಟ ಸಭೆಗೂ ಮುನ್ನ ಸಮುದಾಯವಾರು ಅಭಿಪ್ರಾಯವನ್ನು ಆಲಿಸುವಂಥ ಕೆಲಸ ಆಯಾ ಸಮುದಾಯಗಳ ನಾಯಕರಿಂದ ಆಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಸಭೆಯನ್ನು ಶೀಘ್ರದಲ್ಲಿ ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದೆರಡು ದಿನಗಳಲ್ಲೇ ನಡೆಸಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇತ್ತ ಕಾಂಗ್ರೆಸ್, ಬಿಜೆಪಿ ಹಾಗೆಯೇ JDS ಪಕ್ಷದ ಈ ಮೂರು ಪಕ್ಷಗಳಲ್ಲಿ ಲಿಂಗಾಯತ ಸಮುದಾಯದ ಶಾಸಕರು ಯಾರಿದ್ದಾರೆ ಅವರ ಮೀಟಿಂಗನ್ನು ಶಾಮನೂರು ಶಿವಶಂಕರಪ್ಪನವರು ಕರೆದಿದ್ದಾರೆ. ಕಾದು ನೋಡಬೇಕು ಮೀಟಿಂಗ್ನಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ, ವರದಿಯ ವಿಚಾರವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದು ವೆರಿ ಇಂಟ್ರೆಸ್ಟಿಂಗ್. ಹಾಗೆಯೇ ಮೂರು ಪಕ್ಷಗಳು ತಮ್ಮ ಸಮುದಾಯದ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಒಂದು ಕಡೆಯಲ್ಲಿ ಸಮುದಾಯವಾರು ಮೀಟಿಂಗ್ ಆಗ್ತಾ ಇದೆ. ಈಗ ಪರ ವಿರೋಧ ಚರ್ಚೆಗಳು, ಕೆಲವೊಂದಿಷ್ಟು ಸಮುದಾಯದವರು ಬಹಿರಂಗವಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇತ್ತ ಕರೆದಿರುವಂಥ ಮೀಟಿಂಗು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.